ಏನ್ ದುರ್ಗಾ ಇದು ಇಷ್ಟೊಂದು ಬಟ್ಟೆನಾ? ಇಡೀ ದಿನ ಬರೀ ಇದೇ ಕೆಲಸನಾ? ಹೌದಕ್ಕ, ಮುಗಿಯೋದೇ ಇಲ್ಲ. ಅಯ್ಯೋ, ಏನಕ್ಕ ಇದು? ಮ್ಯಾಜಿಕ್ಕಾ? ನಿನ್ಗಿರೋ ಶಕ್ತಿ ಏನಾದ್ರೂ ನಮ್ಮೂರಲ್ಲಿರೋ ಹೆಂಗಸ್ರಿಗೆ ಗೊತ್ತಾದ್ರೆ ಮುಗ್ದೋಯ್ತು, ಎಲ್ರು ನೀನ್ ಹಿಂದೆ ಬಿದ್ಬಿಡ್ತಾರಷ್ಟೆ. ಹೌದಾ? ಯಾಕೆ? ಮತ್ತೇನೇನಕ್ಕ, ಈ ಮನೆ ಕೆಲಸ ಅನ್ನೋ ಅರ್ಧ ತಲೆನೋವು ಒಂದ್ ಚಿಟ್ಕೆಯಿಂದ ಪರಿಹಾರ ಆಗ್ಬಿಡುತ್ತೆ ಅಂದ್ರೆ ಸುಮ್ಮನೆ ಇರ್ತಾರಾ? ಹೆಣ್ಮಕ್ಳಿಗಂತೂ ಈ ಬಟ್ಟೆ ಮಡ್ಚೋದು, ಕಸ ಗುಡ್ಸೋದು, ನೆಲ ಒರೆಸೋದು, ಮನೆ ಸ್ವಚ್ಛ ಮಾಡೋದು ದೊಡ್ಡ ತಲೆನೋವು. ಈ ಎಲ್ಲ ಕೆಲಸಗಳು ಬರೀ ಒಂದ್ ಚಿಟ್ಕೆಯಿಂದ ಪರಿಹಾರ ಆಗುತ್ತೆ ಅಂದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳು? ಅಷ್ಟೇ, 3 ಗಂಟೆ ಕೆಲಸ 3 ನಿಮಿಷದಲ್ಲಿ ಮುಗ್ದೋಗುತ್ತೆ ಅಂದ್ರೆ ಎಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ಹರಟೆ ಹೊಡ್ಕೊಂಡು ಕುತ್ಕೋತಾರೆ. ಹೌದೌದು, ನಿನ್ನಂತ ಸೋಮಾರಿಗಳಿಗಂತೂ ಇದು ದೊಡ್ಡ ವರ. ಬಿಡುಗಡೆ ಹೊರತು ಶಾಪ ವಿಮೋಚನೆ ಇಲ್ಲ. ಏನಾಯ್ತಕ್ಕ? ಯಾಕೆ ಇದ್ಕಿದ್ದಾಗೆ ಸುಮ್ಮನೆ ಆಗ್ಬಿಟ್ಟೆ? ಏನು ಯೋಚನೆ ಮಾಡ್ತಿದ್ಯಾ? ಅದು ದುರ್ಗಾ, ನಿನ್ನ ಹತ್ರ ಏನೋ ಕೇಳಬೇಕಿತ್ತು. ಯಾರಿಗೂ ಸಿಗದೇ ಇರೋ ಹಾಗೆ ಏನೇನಾದರೂ ಬಚ್ಚಿಡಬೇಕು ಅಂದರೆ ಅದನ್ನು ನೀನು ಎಲ್ಲಿ ಬಚ್ಚಿಡ್ತೀಯಾ? ಬಚ್ಚಿಡೋದಾ? ಅಂದರೆ ಒಡವೆನಾ ಅಥವಾ ಹಣನಾ? ಅದೆಲ್ಲ ಅಲ್ಲ ದುರ್ಗಾ, ಬೆಲೆ ಕಟ್ಟಕ್ಕಾಗದೇ ಇರೋ ಒಂದು ಜೀವ ಅಂತ ಅನ್ಕೋ. ಅದು ಯಾರ ಕಣ್ಣಿಗೂ ಬೀಳದೇ ಇರೋ ಹಾಗೆ ಎಲ್ಲಾದರೂ ಬಚ್ಚಿಡಬಹುದು ಅಂತ ನಿನ್ಗನ್ಸತ್ತಾ? ಯಾರಿಗೂ ಸಿಗಬಾರ್ದು ಅಂದರೆ ಎಲ್ರಿಗೂ ಗೊತ್ತಿರೋ ಜಾಗದಲ್ಲಂತೂ ಖಂಡಿತವಾಗ್ಲೂ ಅಲ್ಲ. ಅದ್ರ ಬದಲಾಗಿ ಆ ಜಾಗಕ್ಕೆ ಬೇರೆ ಯಾರೂ ಹೋಗೋಕ್ಕಾಗಬಾರ್ದು ಅಂತ ರಹಸ್ಯ ಜಾಗದಲ್ಲಿ ಇಡ್ತೀನಿ. ಆ ಜಾಗ ನಮಗೆ ಮಾತ್ರ ಗೊತ್ತಿರಬೇಕು. ಅಕಸ್ಮಾತ್ ಅಲ್ಲಿಗೆ ಹೋಗೋಕ್ಕೆ ಯಾರಿಗಾದ್ರೂ ದಾರಿ ಗೊತ್ತಿದ್ರು ಆದರೆ ಅವರು ಧೈರ್ಯ ಮಾಡಬಾರ್ದು. ಅಂಥ ಜಾಗದಲ್ಲೇ ಅಲ್ವಾ ಅಕ್ಕ ವಸ್ತುಗಳನ್ನ ಸುರಕ್ಷಿತವಾಗಿ ಇಡೋಕ್ಕಾಗೋದು? ರಹಸ್ಯದ ಜಾಗ? ಹಾಂ, ಅಂದರೆ ಆ ಸೀಕ್ರೆಟ್ ರೂಮ್. ಮಾಳ್ವಿಕಾ ಪೂರ್ತಿ ದಿನ ಅಲ್ಲೇ ಇರ್ತಾಳೆ ಅಂದಮೇಲೆ ದಾಕ್ಷಾಯಿಣಿ ಅತ್ತೆ ಕೂಡ ಅಲ್ಲೇ ಇರಬೇಕು. ಏನಕ್ಕ ಮತ್ತೆ ಯಾವುದೋ ಲೋಕಕ್ಕೆ ಹೋಗಿದ್ಯಾ? ನಾನು ಹೇಳಿದ್ದು ಸರಿ ತಾನೆ? ಸರಿ ಮಾತ್ರ ಅಲ್ಲ ದುರ್ಗಾ, ನೀನು ನನ್ನ ದೊಡ್ಡ ಸಮಸ್ಯೆಗೆ ದಾರಿ ತೋರಿಸ್ದೆ. ಮಾಳ್ವಿಕಾ, ನೀನು ದಾಕ್ಷಾಯಿಣಿ ಅತ್ತೆನ ನಮ್ಮ ಕಣ್ಣು ಎದುರುಗಡೆನೆ ಇಟ್ಕೊಂಡು ನಾಟಕ ಮಾಡ್ತಿದ್ದೆ ಅಲ್ವಾ? ಇವತ್ತು ನಿನ್ನ ಸೀಕ್ರೆಟ್ ರೂಮ್ ಬಾಗಿಲು ಓಡಿಯೋ ಸಮಯ ಬಂದಿದೆ. ಆ ದೈವಿ ಶಕ್ತಿ ನನ್ನ ಜೊತೆ ಇರೋವಾಗ ನಿನ್ನ ಮಂತ್ರಗಳು ನನ್ನ ತಡೆಯೋದಕ್ಕಾಗದೇ ಇಲ್ಲ.